ಪ್ರಕರಣದಲ್ಲಿ ನಟ ದರ್ಶನ್ ಅವರು ಭಾಗಿಯಾಗಿದ್ದಾರೆ. ಯಾರಾದರೂ ಭಾಗಿಯಾಗಲಿ, ತಪ್ಪಿತಸ್ಥರೇ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ತನಿಖೆ ಪೂರ್ಣಗೊಂಡು ತಪ್ಪಿತಸ್ಥರು ಅಂತ ಬಂದರೆ ನ್ಯಾಯಾಲಯದಲ್ಲಿ ಕಾನೂನು ಪ್ರಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಹಾಂ, ಇಟ್ ಈಸ್ ಎ ಸ್ಮಾಲ್ ಕ್ರೈಮ್. ಸೈಬರ್ ಕ್ರೈಮ್. ಸೊ ಈಗ ಏನು ಈ ಮಾಡ್ರನ್ ಜಗತ್ತಲ್ಲಿ ಸೋಷಿಯಲ್ ಮೀಡಿಯಾ ಬಂದು ಈ ಟೆಕ್ನಾಲಜಿ ಹೆಚ್ಚಾದ ಮೇಲೆ ಈ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತವೆ. ಸೈಬರ್ ಕ್ರೈಮ್ಗೋಸ್ಕರ ಸೈಬರ್ ಪೊಲೀಸ್ ಠಾಣೆಯನ್ನು ನಮ್ಮ ಸರ್ಕಾರ ತೆಗೆದಿದೆ. ಒಂದು ಸಣ್ಣ ಕಂಪ್ಲೇಂಟ್ ಕೊಟ್ಟಿದ್ದರೆ ಅದ್ರ ಪ್ರಕಾರ ಅವ್ರನ್ನ ವಿಚಾರಿಸ್ಬೋದಾಗಿತ್ತು, ಪೊಲೀಸರು ದಂಡನೆ ಮಾಡ್ಬೋದಾಗಿತ್ತು. ಆದರೆ ಅದಕ್ಕೆ ಮರಣದಂಡನೆ ಶಿಕ್ಷೆ ಕೊಡುವಂಥ ಅಪರಾಧ ಅಲ್ಲ. ಅದೇನೋ ಇತ್ತು ಅಂದರೆ ಅದಕ್ಕೆ ಕಾನೂನು ರೀತಿಯಲ್ಲಿ ಬಗೆಹರಿಸ್ಕೋಬೋದಿತ್ತು. ಅಥವಾ ಅವರೇ ಯಾರಿಗಾದರೂ ಫೋನ್ ಮಾಡಿ ಹೇಳಿದರೆ ಪೊಲೀಸ್ ಆಫೀಸರ್ಸ್ ಕರೆದು ಅವರಿಗೆ ವಾರ್ನ್ ಮಾಡ್ತಾಯಿದ್ರು. ಆದರೆ ಇಂಥ ಒಂದು ದೊಡ್ಡ ಶಿಕ್ಷೆ ಕೊಡುವಂಥದ್ದು ಅಪರಾಧ ಅಲ್ಲ ಅಂಥೇಳಿ ನನ್ನ ಭಾವನೆ. ಅರೆಸ್ಟ್ ಆಗೋವರೆಗೂ ಯಾರು ಕೂಡ ಧ್ವನಿ ಎತ್ತಲಿಲ್ಲ ಸಿನಿಮಾ ರಂಗದವರು. ಈಗ ಅರೆಸ್ಟ್ ಆದಮೇಲೆ ನನಗೂ ಮೆಸೇಜ್ ಮಾಡಿದ್ರು ಅಂತ ರೇಣುಕಾಸ್ವಾಮಿ ಆರೋಪ ಮಾಡ್ತಾರೆ. ಅಲ್ಲ, ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ತನಿಖಾ ದಳ ಇದೆ, ತನಿಖೆ ಮಾಡ್ತಾ ಇದ್ದಾರೆ. ಮೆಸೇಜ್ ಮಾಡಿದವರು ಈಗ ಸುಮ್ಮನೆ ಸುಳ್ಳಂತೂ ಹೇಳಕ್ಕೆ ಬರೋದು. ಇತ್ತು ಅಂತ ಹೇಳಿದರೆ ಇವತ್ತು ಎಲ್ಲವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ರಿಟ್ರ್ಯಾಕ್ಟ್ ಮಾಡುವಂಥ ವ್ಯವಸ್ಥೆ ಇದೆ ಸರ್ಕಾರ ಇದರಲ್ಲಿ, ಟೆಕ್ನಾಲಜಿಯಲ್ಲಿ ಮಾಡಿಕೊಂಡು ಅದನ್ನು ತನಿಖೆ ಮಾಡ್ಬೋದು. ದರ್ಶನ್ ಒಬ್ಬ ಒಳ್ಳೆಯ ವ್ಯಕ್ತಿ, ಒಬ್ಬ ಒಳ್ಳೆಯ ನಟ. ಆದರೆ ಇವಾಗ ಈ ರೀತಿ ಮಾಡಿದ್ದಾರೆ ಅಂಥೇಳಿ ಆಪಾದನೆ ಇದೆ. ಅವರು ನ್ಯಾಯಾಲಯದಲ್ಲಿ ಕೇಸನ್ನು ಎದುರಿಸ್ತಾ ಇದ್ದಾರೆ. ಕೋರ್ಟ್ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ತನಿಖೆ ಆಗಬೇಕು. ತನಿಖೆ ಆದಮೇಲೆ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಬಂದವರು ಕೂಡ ಒಂದು ಆಗ್ರಹ ಮಾಡಿದ್ರು, ಅವ್ರನ್ನ ಸಿನಿಮಾ ರಂಗದಿಂದ ಬ್ಯಾನ್ ಮಾಡಬೇಕು, ಇಂಥವ್ರ ನಟರೆಲ್ಲ ಕಳನಟರು ಇವರು ಅಂತ ಹೇಳಿ. ಅದು ಚೇಂಬರ್ಗೆ ಬಿಟ್ಟಂಥ ವಿಷಯ. ಚೇಂಬರ್ನವ್ರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದು ಬ್ಯಾನ್ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ. ಅದು ಫಿಲ್ಮ್ ಚೇಂಬರು, ನಿರ್ಮಾಪಕರ ಸಂಘದವರು, ನಿರ್ದೇಶಕರು, ವಾಣಿಜ್ಯ ಮಂಡಳಿ ತೀರ್ಮಾನ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.